ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನುಜಾತೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಏನಾಯ್ತು? ಈಗ ಪೈಂಗಿಶ್ರುತಿ ವಿಚಾರವನ್ನು ಮುಗಿಸಿಬಿಟ್ಟು ಆಚಾರ್ಯರು ಇನ್ನು ಬೇರೆ ಶ್ರುತಿಗಳ ಅರ್ಥ ವಿಚಾರವನ್ನು ತೆಗೆದುಕೊಳ್ತಾರೆ. ಇದು ಪ್ರಾಸಂಗಿಕವಾದದ್ದು. ಏನು ಪ್ರಾಸಂಗಿಕವಾದದ್ದು? ಅವರೇನು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೇ ಈ ಎಲ್ಲ ಶ್ರುತಿಗಳ ಅರ್ಥವನ್ನು ಜೀವಬ್ರಹ್ಮರ ಐಕ್ಯಪರ ಮಾಡಬೇಕು ಅಂತ ಇಟ್ಟುಕೊಂಡಿಲ್ಲ. ಹಾಗೇನೂ ಅವ್ರು ವ್ಯಾಖ್ಯಾನಿಸಿಲ್ಲ. ಅವರು ಅಹಂ ಬ್ರಹ್ಮಾಸ್ಮಿ ಅಂತನ್ನುವ ವಾಕ್ಯ ಒಂದನ್ನು ಮಾತ್ರ ಜೀವಬ್ರಹ್ಮರ ಅಭೇದ ಪರ ಮಾಡಿದ್ದಾರೆ. ಒಟ್ಟಾರೆ ಅವರು ಉಪನಿಷತ್ತಿನ ಭಾಷ್ಯಗಳಲ್ಲಿ ಎಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಯಾವ ಯಾವ ವೇದವಾಕ್ಯಗಳು ಜೀವಬ್ರಹ್ಮರ ಐಕ್ಯವನ್ನು ಹೇಳುತ್ತವೆ ಅಂತ ಅವರು ವಾದ ಮಾಡಿದ್ದಾರೋ ಅವುಗಳನ್ನೆಲ್ಲ ಏಕತ್ರ ಸಂಗ್ರಹ ಮಾಡಿ ಆಚಾರ್ಯರು ನಿರಾಕರಣೆ ಮಾಡ್ತಿದ್ದಾರೆ. ಇಷ್ಟು ನಾವೀಗ ತಿಳಿಯಬೇಕಾದದ್ದು. ಸರಿ, ಅದನ್ನು ಕೋಟಿಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಆರ್ಡರ್ ವೈಸ್, ಇದಾದ ಮೇಲದು ಅದಾದ ಮೇಲದು ಅಂತ ಕೋಟಿಕ್ರಮ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಈ ವಾಕ್ಯಗಳನ್ನು ಜೀವಬ್ರಹ್ಮರ ಐಕ್ಯಪರ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕ ಅಂದ್ರೆ ಪ್ರಮಾಣ ಇಲ್ಲ ಅಂತ ನೀವು ಅಂದಿದ್ರಿ ನಮಗೆ, ಹೌದಾ? ಈಗ ಅವರೇನಂತಾರೆ, ಬೇರೆ ಉಪನಿಷತ್ತುಗಳಲ್ಲಿ ಬಂದ ವಾಕ್ಯಗಳನ್ನು ಪ್ರಮಾಣತ್ವೇನ ಉದಾಹರಣೆ ಮಾಡ್ತೀವಿ. ಆಗಲಾದರೂ ನೀವು ಜೀವಬ್ರಹ್ಮರ ಐಕ್ಯ ಇದು ಶ್ರುತ್ಯರ್ಥ ಅಂತ ಒಪ್ಪಬೇಕಾಗ್ತದೆ. ಯಾವ ವಾಕ್ಯವಪ್ಪ? ಯಾವ ವಾಕ್ಯಗಳನ್ನು ನೀವು ಉದಾಹರಿಸಿದ್ದಕ್ಕೆ ಅಥವಾ ಉದಾಹರಣೆ ಮಾಡ್ತೀರಿ ಅದನ್ನು ಇಟ್ಟುಕೊಂಡು ನಾವು ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿಗಳಲ್ಲೂ ಐಕ್ಯಾರ್ಥವನ್ನು ಒಪ್ಪಬೇಕು. ಯಾವುದದು ಅಂದರೆ ಏಕಮೇವ ಅದ್ವಿತೀಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಇವು ಮೂರು ವಾಕ್ಯಗಳು. ಇವು ಮೂರು ವಾಕ್ಯಗಳು ಕೂಡ ಏನು ಮಾಡ್ತದೆ? ಇದು ಅದ್ವೈತ ದರ್ಶನದ ಪ್ರಕಾರ ಈ ಮೂರು ವಾಕ್ಯಗಳು, ಮುಂದಿನ ವಾಕ್ಯಗಳು ಅವ, ಸದ್ಯಕ್ಕೆ ಈ ಮೂರು ವಾಕ್ಯಗಳನ್ನು ತಗೋಣಂತೆ. ಏಕಮೇವ ಅದ್ವಿತೀಯಂ ಅನ್ನುವಂತಹ ಒಂದು ಶ್ರುತಿ ಇದು ಎಲ್ಲಿ ಬಂದದ ಅಂದ್ರೆ ಛಾಂದೋಗ್ಯದಲ್ಲಿ ಬಂದದ. ಅದಕ್ಕೆ ನಾ ಹೇಳಿದ್ದು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಬಂದದ್ದನ್ನು ಏಕತ್ರ ಸಂಗ್ರಹ ಮಾಡ್ಲಿಕ್ಕತ್ತಾರ. ಏಕಮೇವ ಅದ್ವಿತೀಯಂ ಅನ್ನುವಂತಹ ಶ್ರುತಿ ಜೀವ ಹಾಗೂ ಬ್ರಹ್ಮರ ಮಧ್ಯದಲ್ಲಿ ಐಕ್ಯವನ್ನು ಹೇಳುತ್ತದೆ. ಅದು ನೇರವಾಗಿ ಹೇಳೋದಿಲ್ಲ. ಜೀವಬ್ರಹ್ಮರ ಐಕ್ಯವನ್ನು ಏಕಮೇವ ಅದ್ವಿತೀಯಂ ಅಂತ ಅನ್ನೋದಕ್ಕೆ ಎಲ್ಲಿ ಅರ್ಥ ಬಂತು ಅಂತ ಕೇಳಿದರೆ ಹಂಗರ್ಥ ಅಲ್ಲ. ಒಬ್ಬನಿದ್ದಾನೆ. ಯಾರಿದ್ದಾನ? ಬ್ರಹ್ಮ ಒಬ್ಬನೇ ಇದ್ದಾನ ಅಂತ ಹೇಳ್ತದೆ. ಏಕಮೇವ ಅದ್ವಿತೀಯಂ, ಎರಡನೇ ವಸ್ತು ಇಲ್ಲ, ಒಂದೇ ವಸ್ತು ಅದ ಅಂದಮೇಲೆ ಈ ಶ್ರುತಿಯು ಜಗತ್ತಿನಲ್ಲಿ ಒಂದೇ ವಸ್ತು ಇದೆ ಅಂತ ಹೇಳುತ್ತಿರುವಾಗ ನೀವು ಉಳಿದದ್ದೆಲ್ಲವನ್ನ ಏನು ಹೇಳಬೇಕಾವಾಗ? ಮಿಥ್ಯಾ ಅಂತ ಹೇಳಬೇಕಲ್ಲ, ಹೌದಾ? ಅವ್ರು ಹೆಂಗೆ ತರ್ತಾರೆ ನೋಡ್ರಿ, ಅಭಿಪ್ರಾಯವನ್ನು ಹೆಂಗೆ ತರ್ತಾರೆ ಅವ್ರ ಶ್ರುತಿಗೆ? ಏಕಮೇವ ಅದ್ವಿತೀಯಂ ಅಂತ ಶ್ರುತಿ ಅದ ಅಂದ್ರೆ ಒಬ್ಬನು, ಎರಡನೇದವನು ಇಲ್ಲ. ಹಂಗಾರೆ ಎರಡನೇದವರಿಲ್ಲ ಅಂದ್ರೆ ಜಗತ್ತಿನಲ್ಲಿ ಉಳಿದ ವಸ್ತುಗಳು ಕಾಣ್ತಾವಲ್ಲ ಅಂದ್ರೆ ಅವೆಲ್ಲವೂ ಮಿಥ್ಯಾ. ಮಿಥ್ಯಾ ಅಂದಮೇಲೆ ಅದ ಅಂದಮೇಲೆ ಜೀವ ಹಾಗೂ ಬ್ರಹ್ಮರೇನಾಗಬೇಕು? ಅಭಿನ್ನರಾಗಬೇಕು, ಒಂದಾಗಬೇಕು. ಇದು ಒಂದು ಶ್ರುತಿ, ಏಕಮೇವ ಅದ್ವಿತೀಯಂ ಬ್ರಹ್ಮ. ಎರಡನೇದ್ದು ನೇಹ ನಾನಾಸ್ತಿ ಕಿಂಚನ. ಇದು ಒಂದನೇದ್ದು ಹೇಳಿದ್ದು ಸಾಮವೇದದ ವಾಕ್ಯ, ಎರಡನೆಯದ್ದು ಯಜುರ್ವೇದದ ವಾಕ್ಯ. ನೇಹ ನಾನಾಸ್ತಿ ಕಿಂಚನ ಎಂಬುದು ಕಾಠಕೋಪನಿಷತ್ತಿನಲ್ಲಿ ಬಂದ ವಾಕ್ಯ. ಅಲ್ಲೇನಂತಾರ? ಇಹ ಕಿಂಚನ ನಾನಾ ನಾಸ್ತಿ, ಇಲ್ಲಿ ಯಾವುದು ಭೇದ ಇಲ್ಲ. ಸ್ಪಷ್ಟವಾಗಿ ನಾನಾ ಅಂದರೆ ಭೇದ, ಇಲ್ಲಿ ಯಾವ ಭೇದವೂ ಇಲ್ಲ. ಈ ಸಂಸಾರದಲ್ಲಿ ಏನದ? ಭೇದ ಏನದ? ಯಾವ ಭೇದವೂ ಇಲ್ಲ. ಹಾಗಾದರೆ ಈ ಸಂಸಾರದಲ್ಲಿ ಯಾವ ಭೇದವೂ ಇಲ್ಲ ಅಂತಾದ ಮೇಲೆ ಹಂಗಾರ ಜೀವಬ್ರಹ್ಮರು ಅಭಿನ್ನರಾಗದೆ ಇನ್ನೇನಾಗಬೇಕು? ಅಭಿನ್ನರೇ ಆಗಬೇಕು. ಮೃತ್ಯೋಸ್ಸ ಮೃತ್ಯುಮಾಪ್ನೋತಿ ಯ ಇಹ ನಾನೇವ ಪಶ್ಯತಿ. ಬರೇ ಇಲ್ಲ ಅಂತಲ್ಲ,
ಒಂದು ವೇಳೆ ಭೇದವನ್ನು ಕಂಡ್ರೆ ಮರಣಾನಂತರದಲ್ಲಿ ಭಾರಿ ಭಯಾನಕವಾದ ದುಃಖ ಅನುಭವಿಸ್ತಾನ. ನಿಷೇಧ ಬೇರೆ ಮಾಡ್ಲಿಕ್ಕತ್ತದ. ಏನಲ್ಲಿಗತ್ತದ? ಮೃತ್ಯೋಹೋ ಸಹ ಮೃತ್ಯುಮಾಪ್ನೋತಿ. ಮರಣಾನಂತರದಲ್ಲಿ ಭಾರಿ ದುಃಖವನ್ನು, ಆ ಎರಡನೇ ಮೃತ್ಯು ಶಬ್ದಕ್ಕೆ ಮೃತ್ಯು ಕೂಪದಂತಿರುವ ಅಂಧಂತಮಸ್ಸನ್ನು ಹೊಂದುತ್ತಾನೆ. ಯಾರು? ಯಹ ಇಹ ನಾನೇವ ಪಶ್ಯತಿ. ಯಾವ ವ್ಯಕ್ತಿ ಇಲ್ಲಿ ಭೇದವನ್ನು ಕಾಣ್ತಾನೋ ಖಲಾಸ್, ಮುಗಿತಾವ. ಅಂದಮೇಲೆ ಭೇದ ದರ್ಶನಕ್ಕೆ ದುಃಖವೆಂಬ ಫಲ ಹೇಳಿದ್ದರಿಂದಾಗಿ ಅಭೇದ ಅನ್ನೋದೇ ಅರ್ಥ ಬರಬೇಕಲ್ಲ. ಸರಳಿದೆಯಲ್ಲ. ಮತ್ತು ನೀವು ಶ್ರುತಿಗಳೇ ಇಲ್ಲ, ಪ್ರಮಾಣಗಳೇ ಇಲ್ಲ ಅಂತಿದ್ದೀರಿ. 3 ಶ್ರುತಿ ಕೊಟ್ರಿಗೆ ಅವರು. ಒಂದು ಏಕಮೇವ ದ್ವಿತೀಯಂ ಅನ್ನೋದು ಛಾಂದೋಗ್ಯ ವಾಕ್ಯ. ನೇಹನ ನಾಸ್ತಿ ಕಿಂಚನ ಅಂತನ್ನೋದು ಕಾಟಕೋಪನಿಷತ್ತಿನ ವಾಕ್ಯ. ಇದರದ್ದೇ ಮೃತ್ಯೋಸ್ಸಮೃತ್ಯುಮಾಪ್ನೋತಿ ಅನ್ನೋದು ನೇಹನಾಸ್ತಿ ಕಿಂಚನ ಎಂಬುದು ಕಾಟಕದಲ್ಲೂ ಅದ, ಬೃಹದಾರಣ್ಯಕದಲ್ಲೂ ಅದ. ರಘುತ್ತಮ ಸ್ವಾಮಿಗಳು ನೇಹನಾಸ್ತಿ ಕಿಂಚನ ಎಂಬುದು ಇದೇ ಉಪನಿಷತ್ತಿನ ವಾಕ್ಯ ಅಂತಾರೆ. ಮೃತ್ಯೋಸ್ಸಮೃತ್ಯುಮಾಪ್ನೋತಿ ಎಂಬುದು ಕಾಟಕದ್ದು ಅಂತ ಹೇಳ್ಯಾರ. 2 ವ್ಯತ್ಯಾಸ ಆಗಿದೆ, ಒಂಚೂರು ನೋಡ್ಕೊಳ್ರಷ್ಟೆ. ನೇಹನಾಸ್ತಿ ಕಿಂಚನ ಎಂಬುದು ಸಮಾನ ವಾಕ್ಯಗಳು ಬೃಹದಾರಣ್ಯಕದಲ್ಲೂ ಕಾಟಕದಲ್ಲೂ 2 ಕಡೆ ಬಂದಾವ. 2ನೇ ವಾಕ್ಯ ಬೃಹದಾರಣ್ಯಕದ್ದು, ನೇಹನಾಸ್ತಿ ಕಿಂಚನ ಎಂಬುದು. ಮೃತ್ಯೋಸ್ಸಮೃತ್ಯುಮಾಪ್ನೋತಿ ಅನ್ನೋದು ಮಾತ್ರ ಕಾಟಕದ ವಾಕ್ಯ ಅಂತ ತಿಳ್ಕೊಳ್ರಿ. ಸರಿ, 3 ವಾಕ್ಯಗಳನ್ನು ಕೊಟ್ಟರು. 3 ವಾಕ್ಯದಲ್ಲೂ ಕೂಡ ಜೀವ ಹಾಗೂ ಬ್ರಹ್ಮರು ಅಭಿನ್ನರು, ಜಗತ್ತು ಮಿಥ್ಯಾ ಅಂತೇ ಹೇಳಿಕತ್ತದ, ಬೇರೇನು ಹೇಳಿಕತ್ತಿಲ್ಲ. ಏಕದೈವ ಅನುದ್ರಷ್ಟವ್ಯಂ ಏತದ್ ಅಪ್ರಮಯಂ ಧ್ರುವಂ ಮೃತ್ಯೋಸ್ಸಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಏಕದೈವ ಅನುದ್ರಷ್ಟವ್ಯಂ ನೇಹನ ನಾಸ್ತಿ ಕಿಂಚನ ಮೃತ್ಯೋಸ್ಸಮೃತ್ಯುಂ ಗಚ್ಚತಿ ಯ ಇಹ ನಾನೇವ ಪಶ್ಯತಿ. ಇವೆಲ್ಲವೂ ಮಾಧ್ಯಂದಿನ ಶಾಖಾ ಅಂತ ಒಂದು ಇದೆ. ಇದರದ್ದೇ ಬೃಹದಾರಣ್ಯಕದ್ದೇ. ಅಂದ್ರೆ ಇದೇನು ಯಜುರ್ವೇದ, ಶುಕ್ಲ ಯಜುರ್ವೇದ ಇದೆಯೋ ಅದರಲ್ಲಿ ಕಾಣ್ವ ಶಾಖಾ ಮತ್ತು ಮಾಧ್ಯಂದಿನ ಶಾಖಾ ಅಂತ 2 ಅವ. ಈಗ ನಾವು ಬೃಹದಾರಣ್ಯಕ ಏನು ಓದ್ಲಿಕ್ಕತ್ತೀವಿ, ಇದು ಕಾಣ್ವ ಶಾಖಾ. ಇದನ್ನು ಬಿಟ್ಟು ಇನ್ನೊಂದು ಶಾಖಾ ಆದ ಮಾಧ್ಯಂದಿನ ಶಾಖಾ ಅಂತ. ಅಲ್ಲಿ ಬಂದಿರುವ ವಾಕ್ಯಗಳಿವೆಲ್ಲ. ಏಕದೈವ ಅನುದ್ರಷ್ಟವ್ಯಂ ಮೃತ್ಯೋಸ್ಸಮೃತ್ಯುಂ ಗಚ್ಚತಿ ಮೃತ್ಯೋಸ್ಸಮೃತ್ಯುಂ ಗಚ್ಚತಿ ಎಲ್ಲ ವಾಕ್ಯಗಳು. ಅಭಿಪ್ರಾಯವೇನು? ಹಿಂದೆ ಹೇಳಿದ ಅಭಿಪ್ರಾಯವೇ ಅದ. ಏಕದೈವ ಅನುದ್ರಷ್ಟವ್ಯಂ, ಒಬ್ಬನೇ ಒಬ್ಬನಿದ್ದಾನಂತ ತಿಳ್ಕೋಬೇಕು. ಒಂದು ವೇಳೆ ಒಬ್ಬನ ಬಿಟ್ಟು ಇನ್ನೊಬ್ಬ 2ನೇದವ 3ನೇದವ ಇದ್ದಾನೆ ಅಂತ ತಿಳ್ಕೊಂಡ್ರೆ ಮೃತ್ಯುಂ ಗಚ್ಚತಿ, ಮತ್ತೆ ಒಂದೊಂದು ತಮಸೆ ಹೋಗ್ತಾನೆ. ಏಕದೈವ ಅನುದ್ರಷ್ಟವ್ಯಂ ನೇಹನ ನಾಸ್ತಿ ಕಿಂಚನ. ಒಂದ ತಿಳ್ಕೋಬೇಕು, ಯಾಕಂದ್ರೆ 2ನೇದು ಇಲ್ಲೇ ಇಲ್ಲ. ಅದಕ್ಕೆ ಇಷ್ಟು ಹೇಳಿದ್ಮೇಲೆ ಕೊನೆಗೆ ಮತ್ತೊಂದು ಮಾತು. ಯಥೋದಕಂ ದುರ್ಗೆ ಮೃಷ್ಟಂ ಪರ್ವತೇಶು ವಿಧಾವತಿ ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ತಾನೇವಾನು ವಿಧಾವತಿ ಇತ್ಯಾದಿ ಚ. ಯಾವ ರೀತಿಯಾಗಿ ದುರ್ಗೆ ವೃಷ್ಟಂ, ಪರ್ವತದ ಮೇಲ್ಭಾಗದಲ್ಲಿ ಶಿಖರ ಭಾಗದಲ್ಲಿ ಮಳೆ ಬಿದ್ದರೆ, ಮಳೆ ನೀರು ಬಿದ್ದರೆ, ಪರ್ವತೇಶು ಪರ್ವತದ ಕೆಳಭಾಗದಲ್ಲಿ ಸರ್ಕೊಂಡು ಬರ್ತದೆ, ಜಾರಿಕೊಂಡು ಬರ್ತದೋ ಅಂದ್ರೆ ಅದಕ್ಕೇನು ನೀರು ನಿಂತ್ಕೊಂಡಾಗ ಹರಿದು ಹೋಗ್ಲಿಕ್ಕೆ ಅವಕಾಶ ಮಾಡ್ರಿ ಅಂತ ಅವಕಾಶ ಕೊಡೋ ಅವಶ್ಯಕತೆ ಇಲ್ಲ. ಹಂಗದೇನು ಗುಡ್ಡದ ಮೇಲೆ ನೀರು ಬಿದ್ದ ಮೇಲೆ ನೋಡ್ರಿ ಪಾಪ ನಿಂತ್ಕೊಂಡ್ಬಿಡ್ತು, ನೀರು ಹೋಗ್ಲಿಕ್ಕೆ ಒಂಚೂರು ಅವಕಾಶ ಮಾಡಿಕೊಡ್ರಿ ಅಂತ ಯಾರು ಅಂತಾರೇನೋ ಅನ್ನೋದಿಲ್ಲ. ಹೌದು, ಹಾಗೆ. ಮತ್ತೇನು ಅಂತಂದ್ರೆ ಬಿದ್ದ ಮೇಲೆ 3 ತಾಸಿನ ಮೇಲೆ ನೀರು ತೆಳಗೆ ಬೀಳಂಗಿಲ್ರಿ. ಅವು ತಕ್ಷಣಕ್ಕೆ ನೀರು ಬಿದ್ದುಕೊಂಡು ತೆಳಗೆ ಬೀಳ್ಬೇಕಲ್ಲ. ಅವು ಗುಡ್ಡದ ಮೇಲೆ ಮಳೆ ಆದ ಕೂಡಲೇ ನೀರು ತೆಳಗೆ ಬೀಳಲಿಕ್ಕೆ ಪ್ರತಿಬಂಧಕವೂ ಇಲ್ಲ, ಸಮಯ ವಿಳಂಬವೂ ಇಲ್ಲ, ನೇರವಾಗಿ ಬೀಳುತ್ತದೆ. ಹಂಗೆ ಏವಂ ಧರ್ಮಾನ್ ಪೃಥಕ್ ಪಶ್ಯನ್, ಯಾರಾದರೂ ಜೀವಬ್ರಹ್ಮರ ಮಧ್ಯದಲ್ಲಿ ಭೇದ ತಿಳ್ಕೊಂಡ್ರೆ ಹಂಗೆ ಅವರೂ ಕೂಡ ಅಂಧಂತಮಸ್ಸಿಗೆ ಕೂಡಲೇ ಬೀಳ್ತಾರ ಅಂತ ಹೇಳಿದ. ಇಷ್ಟು ಶ್ರುತಿ ವಾಕ್ಯಗಳವ. ಅಂದ್ರೆ ಅವ್ರ ಲೆಕ್ಕದಾಗ ಒಂದು 4-5 ಬೇರೆ ಬೇರೆ ಶಾಖೆಗಳ ವಾಕ್ಯಗಳನ್ನು ಉದಾಹರಣೆ ಮಾಡಿದರು. ಅಷ್ಟೆಲ್ಲ 4-5 ಶಾಖೆಗಳಲ್ಲೂ ಜೀವಬ್ರಹ್ಮರ ಐಕ್ಯವನ್ನೇ ತಿಳ್ಕೊಳ್ಬೇಕು ಅಂತ ಹೇಳ್ತಿರುವಾಗ ಇಲ್ಲಿ ಬೃಹದಾರಣ್ಯಕದಲ್ಲಿ ಬಂದ ಬ್ರಹ್ಮವ ಇದಮಗ್ರ ಆಸೀತ್ ತದಾತ್ಮಾನಮವೇತ್ ಇದು ಅಹಂ ಬ್ರಹ್ಮಾಸ್ಮಿ ಇತಿ ಅನ್ನೋ ವಾಕ್ಯಕ್ಕೂ ಕೂಡ ಏನರ್ಥ ಮಾಡಬೇಕು? ಜೀವ ಹಾಗೂ ಬ್ರಹ್ಮರ ಐಕ್ಯವನ್ನೇ ಅರ್ಥ ಮಾಡಬೇಕು. ಇಷ್ಟು ಪೂರ್ವಪಕ್ಷ ಬಂತೀಗ. ಯಾರಂತಾರ ಈ ವಾಕ್ಯಗಳು ಜೀವಬ್ರಹ್ಮರ ಐಕ್ಯವನ್ನು ಹೇಳ್ತಾವ ನಿಮ್ಮ ಅಭಿಪ್ರಾಯ ಇದ್ರೆ ತಪ್ಪು. ಇತ್ಯಾದಿ ಚ ಅದಲ್ಲ, ಅಲ್ಲಿ ಇತ್ಯಾದಿ ಚ ಆದಮೇಲೆ ಒಂದು ವಾಕ್ಯ ಸೇರಿಸ್ಕೋಬೇಕು. ಅಂದರೆ ರಘುತ್ತಮ ಸ್ವಾಮಿಗಳವರು ವ್ಯಾಖ್ಯಾನ ಮಾಡ್ಯಾರ. ಇತ್ಯಾದಿ ಚ ಆದಮೇಲೆ ನ ಜೀವಬ್ರಹ್ಮೈಕ್ಯೆ ಮಾನಂ ಅಂತ ಸೇರಿಸ್ಕೋಬೇಕು. ನ ಜೀವಬ್ರಹ್ಮೈಕ್ಯೆ ಮಾನಂ. ಈ ಎಲ್ಲ ವಾಕ್ಯಗಳು ಜೀವಬ್ರಹ್ಮರ ಐಕ್ಯ ಹೇಳ್ತಾವ ಅಂತ ನಿಮ್ಮ ಅಭಿಪ್ರಾಯದ. ಆದರೆ ಈ ಯಾವ ವಾಕ್ಯಗಳು ಜೀವಬ್ರಹ್ಮರ ಐಕ್ಯದ ವಿಷಯದಲ್ಲಿ ಪ್ರಮಾಣವೇ ಅಲ್ಲ. ಇದು ಖಂಡನ.
ಅಂದರೆ ಆ ವಿಮರ್ಶೆಯನ್ನು ಮಾಡ್ತಾರೆ. ಈಗ ಏನು ವಿಮರ್ಶೆ ಮಾಡಬೇಕಾಗಿದೆ ಅದನ್ನು ತೊಗೊಂಡ್ರಿ ಈಗ ಅಂತ ಅರ್ಥ. ಈಗ ಅದಕ್ಕಂತಾರೆ ಮತ್ತು ಹಂಗಾರೆ ಈ ಶ್ರುತಿ ಅರ್ಥ ಏನು ಹೇಳಲಿಲ್ಲ ನೀವು? ಶ್ರುತಿಗೆ ಅರ್ಥ ಏನಂಗಾದ್ರೆ ಅಂದರೆ ಇಹೇತಿ ಪರಮೇಶ್ವರ ರೂಪೇಶು ಅವಯವೇಶು ಧರ್ಮೇಶು ಚ ಕಿಂಚನ ನಾನಾ ನಾಸ್ತಿ ಇತ್ಯರ್ಥ. ಕರೆಕ್ಟು, ನೀವು ಹೇಳಿದ ಕರೆಕ್ಟ್ ಅದ, ಅರ್ಥ ಬರೋಬ್ಬರದ. ಭೇದ ತಿಳ್ಕೊಳ್ಬಾರ್ದು ಅಂತೇನು ಅರ್ಥ ಹೇಳಿದ್ರೆ ಅದು ಕರೆಕ್ಟ್ ಅದ, ಆದರೆ ಎಲ್ಲಿ ತಿಳ್ಕೋಬಾರ್ದು ಅಂತ ಹೇಳಿದ್ರೆ ಆ ಜಗ ತಪ್ಪಿರಷ್ಟೇ. ನೀವು ಜಗ ತಪ್ಪಿರಿ, ನೀವು ಬೇರೆ ಏನಿಲ್ಲ. ಜೀವ ಹಾಗೂ ಬ್ರಹ್ಮರ ವಿಷಯದಲ್ಲಿ ತಿಳ್ಕೋಬಾರ್ದು ಭೇದ ನೀವಲ್ಲಿಗೆತ್ತೀರಿ, ಪರಮಾತ್ಮನ ವಿಷಯದಲ್ಲಿ ಭೇದ ತಿಳ್ಕೋಬಾರ್ದು ನಾವಲ್ಲಿಗೆತ್ತೀವಿ. ಇಷ್ಟ ವ್ಯತ್ಯಾಸ, ಬೇರೆ ಏನಿಲ್ಲ. ಭೇದ ತಿಳ್ಕೋಬಾರ್ದು, ಭೇದ ತಿಳ್ಕೋಬಾರ್ದು ಅರ್ಥ ಸರಿನೇ ಅದ, ಅಲ್ಲೇನು ವ್ಯತ್ಯಾಸ ಇಲ್ಲ. ಆದರೆ ಹಿಂದೆ ಎಲ್ಲಿ ತಿಳ್ಕೋಬಾರ್ದು ಅಂತ ಕೇಳಿದ್ರೆ ನೀವಂತೀರಿ ಜೀವ ಹಾಗೂ ಪರಮಾತ್ಮನ ಮಧ್ಯದಲ್ಲಿ ಭೇದ ತಿಳ್ಕೋಬಾರ್ದು ನೀವಂತೀರಿ, ನಾವಂತೀವಿ ಪರಮಾತ್ಮನ ವಿಷಯದಲ್ಲಿ ಭೇದ ತಿಳ್ಕೋಬಾರ್ದು ಅಂತೀವಿ. ಪರಮಾತ್ಮನ ವಿಷಯದಲ್ಲಿ ಅಂದರೆ ಏನು ಅಂತ ಹೊಳೆಯುವುದಿಲ್ಲದು. ವೈಶಾಖ ಮಾಸೆ ಅದಕ್ಕೆ ಆಚಾರ ಬರೀತಾರೆ, ಏನಂತ ತಿಳ್ಕೊಂಡು ಪರಮಾತ್ಮನ ವಿಷಯದಲ್ಲಿ ಅಂದರೆ ಅವನ ಅವಯವಗಳಲ್ಲಿ. ಪರಮೇಶ್ವರ ರೂಪೇಶು ಮೊದಲನೇದ್ದು ಭಗವಂತನ ರೂಪಗಳಲ್ಲಿ ಭೇದ ತಿಳಿಯಬಾರದು, ಎರಡನೇದ್ದು ಭಗವಂತನ ಅವಯವಗಳಲ್ಲಿ ಭೇದ ತಿಳಿಯಬಾರದು, ಮೂರನೇದ್ದು ಪರಮಾತ್ಮನ ಧರ್ಮಗಳಲ್ಲಿ ಭೇದವನ್ನು ತಿಳಿಯಬಾರದು. ಸರಿಯದ? ಹಿಂಗೆ ಅರ್ಥ ಮಾಡಬೇಕು. ಹೆಂಗೆ ಅರ್ಥ ಮಾಡಬೇಕು? ಪರಮಾತ್ಮನ ರೂಪಗಳಲ್ಲಿ ಭೇದ ಇಲ್ಲ, ಯಾವ ರೂಪಗಳಲ್ಲೂ ಭೇದ ಇಲ್ಲ. ಅಂದರೆ ಅವ ರಾಮನೂ ಹೌದು, ಕೃಷ್ಣನೂ ಹೌದು, ಏನೂ ಭೇದ ಇಲ್ಲ ಅಂತ ತಿಳಿಬೇಕು. ರಾಮನಲ್ಲಿ ಕೃಷ್ಣನಲ್ಲಿ ಏನೇನು ಭೇದ ಇಲ್ಲ, ಇದೇ ಈ ಶ್ರುತಿಯ ಅರ್ಥ. ಹೊರತಾಗಿ ಜೀವ ಹಾಗೂ ಬ್ರಹ್ಮರ ಮಧ್ಯದಲ್ಲಿ ಭೇದ ಇಲ್ಲ ಅನ್ನೋದು ಈ ಶ್ರುತಿಯ ಅರ್ಥ ಅಲ್ಲ. ಇಹೇತಿ ಪರಮೇಶ್ವರ ರೂಪೇಶು, ಇದೇನು ನೇಹನಾನಾಸ್ತಿ ಕಿಂಚನ ಅಂತನ್ನೋ ವಾಕ್ಯ ಅದ. ಈ ವಾಕ್ಯವು ಪರಮಾತ್ಮನ ಅವತಾರಗಳಲ್ಲಾಗಲಿ ಅವಯವಗಳಲ್ಲಾಗಲಿ ಧರ್ಮಗಳಲ್ಲಾಗಲಿ ಸ್ವಲ್ಪವೂ ಎಳ್ಳಿನ ಕಾಳಿನಷ್ಟು ಕೂದಲೆಳೆಯಷ್ಟು ಭೇದವನ್ನು ತಿಳಿಯಬಾರದು. ಅಂದ್ರೆ ಈಗ ನಾವು ಅವಯವನ್ನು ತೆಗೆದುಕೊಳ್ಳೋಣ. ಅವಯವಗಳು ಅಂದರೆ ಏನು? ಕಣ್ಣು, ಕೈ, ಕಾಲು, ಬಾಯಿ, ಮೂಗು ಇವುಗಳನ್ನೆಲ್ಲ ಅವಯವ ಅಂತ ಕರಿತೀವಿ ತಾನೆ ನಾವು. ಹಾಗಾದರೆ ಪರಮಾತ್ಮನ ಕೈಗೂ ಪರಮಾತ್ಮನ ಪಾದಕ್ಕೂ ಭೇದವನ್ನು ತಿಳಿಯಬಾರದು ಅಂತ ಹೇಳಿದಂತೆ ಆಯಿತು ಅಲ್ವಾ? ಹಂಗಂದ್ರೆ ಏನು ಅಂತ ಬಿಡಿಸ್ಕೊಳ್ಬೇಕಲ್ಲ ನಾವು. ಹಂಗಾದ್ರೆ ಕೈಗೂ ಕಾಲಿಗೂ ಭೇದ ಇಲ್ಲ ಅಂತಂದ್ರೆ ಈ ಕೆಲವು ಮಕ್ಕಳು ಆಟ ಆಡೋ ಕಾಲಕ್ಕೆ ಗೊಂಬಿ ಕೈ ಕಿತ್ತು ಬಿಟ್ಟಿರ್ತಾವೆ, ಕಾಲು ಕಿತ್ತು ಬಿಟ್ಟಿರ್ತಾವೆ, ಕೈ ಜಗಕ್ಕೆ ಕಾಲು ತಿರುಗಿಸಿರ್ತಾವ, ಕಾಲು ಜಗಕ್ಕೆ ಕೈ ತಿರುಗಿಸಿರ್ತಾವ. ಹಿಂಗೇನು ಭೇದ ಇಲ್ಲ ಅಂದ್ರೆ ಹೌದಿಲ್ಲ? ಮಕ್ಕಳು ಆಟ ಆಡೋ ಕಾಲಕ್ಕೆ ಹಂಗೆ ಮಾಡಿರ್ತಾವೆ, ಇಲ್ಲೋ ಸಿಟ್ಟು ಬಂದ್ಬಿಟ್ಟಿರ್ತದ, ಆ ಕೈ ಜಗ್ ಬಿಟ್ಟಿರ್ತಾವ, ಎರಡು ಕೈ ಬೇರೆ ಆಗಿಬಿಟ್ಟಿರ್ತಾವ, ಕಾಲು ತೆಗೆದು ಕೈ ಜಗಕ್ಕೆ ಹಚ್ಚಿ ತಿರುಗಿಸ್ಬಿಡೋದು, ಕಾಲು ಜಗಕ್ಕೆ ಕೈ ಹೆಚ್ಚಿಬಿಡೋದು. ಆತಲ್ಲ ಮತ್ತೆ ನೇಹನಾನಾಸ್ತಿ ಕಿಂಚನ, ಭೇದ ಬರಲಿಲ್ಲ ಅಂತ ಅರ್ಥ ಮಾಡಬೇಕಾ? ಹೆಂಗೆ ಮಾಡಬೇಕು ಅಂದರೆ ಅವಯವಗಳಲ್ಲಿ ಭೇದ ಇಲ್ಲ ಅಂತನ್ನೋ ಶಬ್ದಕ್ಕೆ ಅರ್ಥ ಏನಾಯಿತು ಅಂದರೆ ಕಣ್ಣಿನಿಂದ ಕಣ್ಣಿಗೆ ಕಣ್ಣು ಅಂತ ಒಂದು ಅವಯವ. ಕಣ್ಣು ಅನ್ನುವ ಅವಯವವು ತಾನೇನು ಕೆಲಸ ಮಾಡ್ತದೆ ಅಂತಂದ್ರೆ ನೋಡುವ ಕೆಲಸವನ್ನು ಮಾಡ್ತದೆ. ಕಾಲು ಅದೇನು ಕೆಲಸ ಮಾಡ್ತದೆ? ನಡೆಯುವ ಕೆಲಸ ಮಾಡ್ತದೆ. ಆದರೆ ಭೇದ ಇಲ್ಲ ಅಂತ ಈ ಶ್ರುತಿ ಹೇಳಿದ್ದರಿಂದ ದೇವರಲ್ಲಿ ನಮಗೊಂದೇನು ವಿಶೇಷಾಂಶ ತಿಳಿದು ಬಂತು ಅಂದ್ರೆ ಕಾಲಿಗೆ ಕಣ್ಣಿನ ಸಾಮರ್ಥ್ಯವೂ ಅದ. ಕಣ್ಣಿನ ಸಾಮರ್ಥ್ಯವೂ ಅದ ಅಂದ್ರೆ ಅರ್ಥ ಏನು ಅಂದ್ರೆ ಕಾಲು ನೋಡಬಲ್ಲದು, ನೋಡಬಹುದು ಅಲ್ಲ, ನೋಡಬಲ್ಲದು. ನೋಡಬಲ್ಲದು ಅಂದಮೇಲೆ ಕಣ್ಣು ನಡೆಯಬಲ್ಲದು. ತಿಳಿತಾ? ಹೌದಾ? ಎಲ್ಲ ಇಷ್ಟಂತೂ ತಿಳ್ಕೊಂಡ್ರಿ. ಈಗ ಸುಮ್ಮನೆ ಒಂದು ಇಂಥದ್ದೆಲ್ಲರ ಒಂದು ಹೇಳ್ರಿ ನೋಡಂತ ದೃಷ್ಟಾಂತ ಅಂತ ಕೇಳಿದೆ. ಈಗ ನಾನು ಏನು ಮಾಡಿದೆ, ಇಂಥದ್ದೊಂದು ದೃಷ್ಟಾಂತ ಹೇಳಿ ಬರೀ ಅದು ಮಾಡಬಹುದು ಇದು ಮಾಡಬಹುದು ಅಂತ ಕೆಲವರಲ್ಲೇ ಕೂತಲ್ಲೇ ಮಾತಾಡ್ತಿರ್ತಾರೆ ನೋಡ್ರಿ. ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ತಿಳ್ಕೊಂಡು ಹೇಳಿ ತಳಿ ಬರ್ತಿರೋದಿಲ್ಲ ಅವರಿಗೆ. ಅದಕ್ಕೆ ಅಲ್ಲಿ ಕೂತ್ಕೊಂಡಲ್ಲೇ ಮಾತಾಡ್ತಿರ್ತಾರೆ. ಹಂಗೆ ಹೆಂಗೆ ಅಂತ ಕೇಳ್ರಿ ಹಂಗೆ. ಈಗ ನಿನ್ನೆ ಮೊನ್ನೆ ಒಂದು ಓದಿದ್ದು ನೋಡ್ರಿ, ಕುದುರೆ ಬಗ್ಗೆ ಓದ್ತಿರ್ಲಿಲ್ಲ ಒಂದು ಬಾಜಿ, ಹಯ, ಅರ್ವ, ಅಶ್ವ ಅಂತ ಓದ್ಲಿಲ್ಲ ಹಂಗೆ ಏನ್ರಿ? ಓದ್ಲಿಲ್ಲ ಹಂಗೆ. ಹಯ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅರ್ಥ ಏನು ಅಂತ ವಿಚಾರ ಮಾಡೋಣಂತ. ಹಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಹಯ ಗತೌ ಅಂತ ಅರ್ಥ. ಏನದು? ಹಯ ಗತೌ, ಗತಿ ಗಮನ ಅನ್ನೋ ಅರ್ಥದಲ್ಲಿ ಹಯ ಶಬ್ದವನ್ನು ಬಳಸಲಾಗ್ತದೆ. ಸರಿಯಾದ? ಹಯ ಅನ್ನೋ ಶಬ್ದವನ್ನ ಯಾವ ಅರ್ಥದಲ್ಲಿ ಬಳಸ್ತಾರ? ಹಯ ಗತೌ. ಹಯಗತೌ ಅನ್ನುವ ಧಾತುವಿದ್ದಲ್ಲಿ ಹಯ ಅಂತಂದ್ರೆ ಗಮನ ಅಂತ ಅರ್ಥ.
ಗಮನ ಅಂತ ಅರ್ಥ ಹೌದಿಲ್ಲೋ? ಗಮನ ಅಂತ ಅನ್ನೋದು ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯದ ಕೆಲಸಪ್ಪ ಅದು? ಹಯ ಅನ್ನೋದು ಗಮನ ಅಂತ ಅಂದ್ರೆ ಯಾವ ಇಂದ್ರಿಯದ ಕೆಲಸ? ಕುದುರೆ ಎದ್ರ ಮೇಲೆ ಓಡ್ತದಪ್ಪ? ಕೈ ಮೇಲೆ ಅಂತೂ ಅಲ್ಲ, ಕಾಲ್ ಮೇಲೆ ಓಡ್ತದೆ. ಕರೆಕ್ಟ್ ಹೌದಿಲ್ಲೋ? ಏನ್ರಿ? ಕರೆಕ್ಟ್. ಈಗ ನೋಡ್ರಿ, ಕುದುರೆ ಎದ್ರ ಮೇಲೆ ಓಡ್ತದೆ ಅಂತ ಕೇಳಿದ್ರೆ ಕಾಲ್ ಮೇಲೆ ಅಂತ ಹೇಳಿದ್ವಿ. ಸರಿ, ಈಗ ಒಂದು ದೇವರ ರೂಪದ ಒಂದು ಯಾವ ರೂಪದ ಅಂದ್ರೆ ಹಯಗ್ರೀವ ಅಂತದ. ಗ್ರೀವ ಅಂದ್ರೆ ಏನು ಹೇಳೋಣ ಅಂತ? ಕಂಠ ಅಂತ ಅರ್ಥ. ಕಂಠ ಏನಾಗ್ಯದ ಅಂತ ಹೇಳಿಕತ್ತಾರ? ಹಯ ಆಗ್ಯದ ಅನ್ಲಿಕತ್ತಾರ. ಹಯ ಅಂದ್ರೆ ಗಮನ ಸಾಮರ್ಥ್ಯವು ಈ ಕಂಠಕ್ಕೆ ಉಂಟು. ಆದ್ರಿಂದ ಆ ದೇವರಿಗೆ ಏನು ಹೆಸರು? ಹಯಗ್ರೀವ ಅಂತ ಹೆಸರು. ಹಯಗ್ರೀವ ದೇವರು ಅಂತ ದಿವಸ ಹಯಗ್ರೀವ್ ತಗೊಂಡದ್ದು ವಾದರಾಜ ಸ್ವಾಮಿಗಳ ಹೆಸರು ಹೇಳಿ ನೋಡ್ರಿ. ಮತ್ತೆ ತಗೊಳ್ಳಿಲ್ಲ ಅಂದ್ರೆ ವಾದರಾಜ ಸ್ವಾಮಿಗಳು ಬೇಸರ ಆಗ್ತಾರಂತ ಅವ್ರಿಗೆ ಹೇಳೋದು, ಇಲ್ಲ ಹಯಗ್ರೀವ್ ದೇವ್ರು ಬೇಸರ ಆಗ್ತಾರಂತ ಇವ್ರಿಗೆ ಹೇಳೋದು. ಹಯಗ್ರೀವ್ ಖಾಲಿ ಮಾಡೋದು ಎಷ್ಟು ಕೆಲಸ ಅಷ್ಟ ಅಲ್ಲ. ಗ್ರೀವ ಅಂದ್ರೆ ಕಂಠ. ಈ ಕಂಠ ಅನ್ನಾಹಾರವನ್ನು ಒಳಗೆ ತಗೊಳ್ಬೇಕು, ಶಬ್ದವನ್ನು ಹೊರಗೆ ಹಾಕಬೇಕು. ಇಷ್ಟ ಸಾಮರ್ಥ್ಯದ ಏನು ಅಂದ್ರೆ ಇಲ್ಲ. ಹಯ ಅಂದ್ರೆ ಗಮನ ಸಾಮರ್ಥ್ಯವೂ ಅದ. ಆದ್ರಿಂದ ಭಗವಂತನ ಯಾವ ಅವಯವಗಳಲ್ಲೂ ಭೇದ ಇಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೆ ಹಯಗ್ರೀವ ಅನ್ನೋ ರೂಪವನ್ನು ಪರಮಾತ್ಮ ತೆಗೆದುಕೊಂಡಿದ್ದಾನೆ. ಹಾಗಾಗಿ ಈ ಮಾತಿನ ಅರ್ಥ ನೇಹನಾನಾಸ್ತಿ ಕಿಂಚನ ಆಗಲಿ ಇದಕ್ಕೆ ತಗೊಂಡ್ರೆ, ಈಗ ಅವರು ನೇಹನಾಸ್ತಿ ಕಿಂಚನ ತಗೊಂಡಾರ. ಇಹ ಇತಿ ಪರಮೇಶ್ವರ ರೂಪೇಶು ಅವಯವೇಶು ಧರ್ಮೇಶು ಕಿಂಚನ ನಾನಾನಾಸ್ತಿ. ಆ ಧರ್ಮಗಳಲ್ಲಿ ಭೇದ ಇಲ್ಲ. ಯಾಕೆ ಧರ್ಮಗಳಲ್ಲಿ ಭೇದ ಇಲ್ಲ? ಅಣುತ್ವ ಮಹತ್ವವೆಂಬುವಂತಹದ್ದು ಎರಡು ಧರ್ಮಗಳು ಭಗವಂತನಲ್ಲಿದ್ದದ್ದು. ಆ ಅಣುತ್ವ ಮಹತ್ವ ಧರ್ಮಗಳೆರಡರಲ್ಲೂ ಕೂಡ ಭೇದ ಇಲ್ಲ. ಯಾಕಂದ್ರೆ ಅವ ಅಣುವಾಗಿದ್ದಾಗಲೇನೆ ಮಹತ್ತಾಗಿರುತ್ತಾನೆ, ಮಹತ್ತಾಗಿದ್ದಾಗಲೇನೆ ಅಣುವಾಗಿರ್ತಾನಾದ್ರಿಂದ ಅಣುತ್ವ ಮಹತ್ವಗಳ ಭೇದವೇ ಇಲ್ಲ ಅವನಲ್ಲಿ. ಧರ್ಮದಲ್ಲಿ ಭೇದ ಇಲ್ಲ ಅಂತ ಇದು ಹೇಳಿದ್ರು. ಅದಕ್ಕೆ ಇಲ್ಲಿ ಅಷ್ಟು ಕೊಟ್ಟದಕ್ಕೆ ದೃಷ್ಟಾಂತ ಕೊಡ್ಲಿಕ್ಕೆ. ಸರಿ, ಹಾಗಾಗಿ ನೇಹನಾನಾಸ್ತಿ ಕಿಂಚನ ಎಂಬುವಂತಹ ಶ್ರುತಿಗೆ ಭೇದ ಇಲ್ಲ ಅಂತನ್ನುವ ಅರ್ಥ ಸತ್ಯ. ಆದರೆ ಏನು ಭೇದ ಇಲ್ಲ ಅಂದ್ರೆ ಜೀವಬ್ರಹ್ಮರ ಮಧ್ಯದಲ್ಲಿ ಭೇದ ಇಲ್ಲ ಅಂತ ಅರ್ಥ ಅಲ್ಲ. ಪರಮಾತ್ಮನ ಅವಯವಗಳಲ್ಲಿ, ಪರಮಾತ್ಮನ ಧರ್ಮಗಳಲ್ಲಿ, ಪರಮಾತ್ಮನ ರೂಪಗಳಲ್ಲಿ ಭೇದವಿಲ್ಲ ಎಂದು ಅರ್ಥ. ಒಂದು ಹೋಣಂತ ಧರ್ಮನೇ ಮತ್ತದು ಧರ್ಮ ಅಲ್ಲದು, ಗುಣ. ಅದು ಜ್ಞಾನ ಆನಂದಗಳು ಗುಣಗಳು, ಅಣುತ್ವ ಮಹತ್ವಗಳು ಧರ್ಮಗಳು. ಆದ್ದರಿಂದ ಎಲ್ಲೂ ಕೂಡ ಗುಣಗಳು ಯಾವುದು? ಜ್ಞಾನ ಆನಂದಗಳು ಗುಣಗಳು, ಅಣುತ್ವ ಮಹತ್ವಗಳೇನದ? ಧರ್ಮಗಳು. ಹ್ರಸ್ವತ್ವ ದೀರ್ಘತ್ವ ಧರ್ಮಗಳವೆಲ್ಲ ಅವುಗಳಲ್ಲಿ ಅಂತ ತಿಳ್ಕೋಬೇಕು. ಸರಿ, ಇನ್ನು ಹಂಗಾದ್ರೆ ನೇಹನಾನಾಸ್ತಿ ಕಿಂಚನ ಎಂಬ ಶ್ರುತಿ ಕೈ ಬಿಡ್ತೇವೆ ಅವ್ರ ಕೈಯಿಂದ. ಯಾಕಂದ್ರೆ ಅರ್ಥ ಬೇರೆ ಮಾಡಿಬಿಟ್ರಿ. ಈಗ ನೀವು ಏನು ಅರ್ಥ ಮಾಡಿಬಿಟ್ರಿ? ಭೇದಿಲ್ಲ ಕರೆಕ್ಟು. ಹಿಂದೆ ಯಾರಿದ್ದಾರೆ ನೋಡ್ಕೊಳ್ರಿ ಅಂತಂದ್ರೆ ಜೀವಬ್ರಹ್ಮರಿಲ್ಲ, ಪರಮಾತ್ಮ ಇದ್ದಾನಂತ ಮುಗಿಸ್ಬಿಟ್ರಿ. ಮತ್ತು ಏಕಮೇವ ಅದ್ವಿತೀಯ ಎಂಬುದ ಅಲ್ಲ. ಅದನ್ನೇನು ಮಾಡ್ತೀರಿ ನೀವು? ಒಬ್ಬನ ಇದ್ದಾನ, ಇನ್ಯಾರಿಲ್ಲ ಅಂತದ ಅಲ್ಲ ಅಂದ್ರೆ ಕರೆಕ್ಟು. ಅದ್ಯಾರಿಲ್ಲ ಅಂದಾರ? ಏಕಮೇವ ಅದ್ವಿತೀಯಂ ಅನ್ನೋದು ತತ್ ಸಮಃ ಅಧಿಕೋವಾ ತದ್ ಅನಧೀನೋವಾ ನಾಸ್ತಿ ಇತಿ ಸತಾತ್ಪರ್ಯಂ ನಿಷಿಧ್ಯತೆ. ಅದರರ್ಥ ಏನು ಅಂದರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂದ್ರೆ ಒಬ್ಬನೇ ಇದ್ದಾನ ಅಂತಂದ್ರೆ ಅವನಂಥವನ್ ಇನ್ನೊಬ್ಬನಿಲ್ಲ ಅಂತ ಹಿಂಗೆ ಅರ್ಥ ಮಾಡ್ತದ. ಒಬ್ಬನೇ ಇದ್ದಾನ ಅಂದ್ರೆ ಒಬ್ಬ ಇದ್ದಾನ ಅಂತ ಅರ್ಥ ಅಲ್ಲ, ಅವನಂಥವ್ ಇನ್ನೊಬ್ಬ ಇಲ್ಲ ಹಿಂಗೆ ಅರ್ಥ ಮಾಡ್ಲಿ ಬರ್ತದೆ. ಒಬ್ಬನೇ ಇದ್ದಾನಂದ್ರೆ ಅವನಕ್ಕಿಂತ ದೊಡ್ಡವ ಯಾವನು ಇಲ್ಲ. ಈ ಊರಿನಾಗ ಅವನೊಬ್ಬನಪ್ಪ ಅಂದರು. ಈ ಊರಿನೊಳಗೆ ಅವನೊಬ್ಬನ ಅಂತಂದ್ರೆ ಮಾತಾಡ್ಲಿಕ್ಕೆ ಒಬ್ಬವ ಕೇಳಿಸ್ಕೋತ ನಿಂತವ್ರು 50 ಮಂದಿ, ಅವ್ನು ಬಟ್ ಮಾಡಿದ್ರೆ ಈ ಊರಿನಾಗ ಒಬ್ಬನ ಅಂದ್ರೆ ಅವನಕ್ಕಿಂತ ಹೆಚ್ಚಿನವ್ ಯಾರಿಲ್ಲ, ಅವನ ಮಾತು ನಡೀತದ ಅಂತ ಅರ್ಥ. ಅಂದಮೇಲೆ ವೇದವು ಲೋಕವ್ಯವಹಾರವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ಲಿಕ್ಕತ್ತದ. ಏನಂತ ಲೋಕವ್ಯವಹಾರ ಏನದ? ಈ ಊರಿನಾಗ ಇವನೊಬ್ಬನ ಪಂಡಿತ, ಇವೊಬ್ಬವನ ಅಂತಂದ್ರೆ ಉಳಿದವ್ರು ಇಲ್ಲ ಅಂತ ಅರ್ಥ ಅಲ್ಲ. ಇವೊಬ್ಬ ಪಂಡಿತ ಇದ್ದಾನ, ಉಳಿದವರು ಅದಕ್ಕೆ ಏಕಮೇವಾದ್ವಿತೀಯಂ ಅಂತ ಹೇಳೋ ಮಾತು. ತತ್ ಸಮಃ ಅಧಿಕೋವ ಅಷ್ಟೇ ಅಲ್ಲ, ತದ್ ಅನಧೀನೋವ ಹಿಂಗೂ ಅರ್ಥ ಮಾಡಬಹುದು. ಇವನೊಬ್ಬನೇ ಅಂತಂದ್ರೆ ಇವನೊಬ್ಬನೇ ಸ್ವತಂತ್ರ, ಉಳಿದವರೆಲ್ಲ ಇವನ್ ಕೈಯಾಗ. ಅಧೀನ ಇಲ್ಲದೆ ಇದ್ದವ್ರು ಯಾರಿಲ್ಲ ಈ ಜಗತ್ತಿನೊಳಗೆ, ಅವನ ಅಧೀನ ಇರಲೇಬೇಕೆಲ್ರು ಅಂತನ್ನೋದು ಶ್ರುತಿಗೆ ಅರ್ಥ ಅಂದರು. ಹೆಂಗೆ ಬಂತ್ರಿ ಶ್ರುತಿಗೆ ಅರ್ಥ? ನೀವು ಮಾಡ್ಲಿಕ್ಕತ್ತೀರಿ, ಹೆಂಗೆ ಬಂತು ಅಂತ ಕೇಳಿದ್ರೆ ಆಚಾರ ಅಂತಾರೆ ಏಕಮೇವ ದ್ವಿತೀಯ ಮಿತಿ ತತ್ ಸಮೋ ಅಧಿಕೋ ವಾ ತದ ಅನಧೀನೋ ವಾ ನಾಸ್ತೀತಿ ಸ ತಾತ್ಪರ್ಯಂ ನಿಷಿಧ್ಯತೆ. ಏಕ ಏವಾ ದ್ವಿತೀಯೋಸೌ ಹರಿಹಿ ದೇವೇಶು ಸರ್ವದಾ. ದೇವೇಶು ದೇವತೆಗಳಲ್ಲಿ ಅಸೌ ಹರಿಹಿ ಈ ಪರಮಾತ್ಮನು ಸರ್ವದಾ ಯಾವಾಗಲೂ ಏಕಏವ
ಒಬ್ಬನೇ, ಅದ್ವಿತೀಯ ಅಂದ್ರೆ ಇನ್ನೊಬ್ಬ ಇಲ್ಲ ಅಂತ ಅರ್ಥ ಆಗ್ಲಿಲ್ರಿ ಆಗೀಗಲ್ಲಿ. ಯಾಕೆ ಹಂಗರ್ಥ ಮಾಡ್ಬೇಕು ಅಂದ್ರೆ ಸ್ಪಷ್ಟವಾಗಿ ದೇವತೆಗಳಲ್ಲಿ ಅಂತ ಹೇಳಿಕತ್ತಾರ. ಯಾರೂ ಇದ್ದಿದ್ದೇ ಇಲ್ಲ ಅಂದ್ರೆ ದೇವತೆಗಳಲ್ಲಿ ಇವ ಒಬ್ಬವ ಇನ್ನೊಬ್ಬ ಇಲ್ಲ ಅಂತ ಅಲ್ಲಿಗೆ ಬರ್ತಿದ್ದಿಲ್ಲ. ಹಂಗಾರೆ ವ್ಯವಹಾರ ತಪ್ಪಾಗ್ತದೆ. 4 ಮಂದಿಯೊಳಗೆ ಇವೊಬ್ಬವ ಅಂತ ಅಂದ ಹೊತ್ತಿನೊಳಗೆ ಉಳಿದವ್ರು ಇದ್ದಾರಂತ ಅರ್ಥ ರೀ, ಇಲ್ಲ ಅಂತ ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳಿದರು ಏಕ ಏವ ಅದ್ವಿತೀಯ ಅಸೌ ಹರಿಹಿ ದೇವೇಶು ಸರ್ವದಾ. ದೇವೇಶು ದೇವತೆಗಳಲ್ಲಿ ಅಸೌ ಹರಿಹಿ ಈ ಪರಮಾತ್ಮ ಸರ್ವದಾ ಯಾವಾಗಲೂ ಏಕ ಏವ ಅದ್ವಿತೀಯ ಒಬ್ಬನೇ ಇದ್ದಾನ, ಎರಡನೇದವ ಇಲ್ಲ ಅಂದ್ರೆ ದೇವರಂಥ ವ್ಯಕ್ತಿ ಮತ್ತೊಬ್ಬ ಇಲ್ಲ. ಅಕ್ಷರಶಃ ಆಶ್ಚರ್ಯ ಆಗ್ತದ್ರಿ. ಅವನಂಥ ಇನ್ನೊಂದು ವಸ್ತು ಇಲ್ಲೇ ಇಲ್ಲ ಜಗತ್ತಿನಾಗ, ಇನ್ನೊಂದು ಪೀಸೇ ಬಂದಿಲ್ಲರಿ. ಮಾಸ್ಟರ್ ಪೀಸ್ ಅದು ಹಂಗೆ ಸೃಷ್ಟಿಯಾಗಿದ್ದಿಲ್ಲ. ಮಾಸ್ಟರ್ ಪೀಸು ಅಂತ ನಮ್ಮಲ್ಲಿ ಹೇಳ್ತಿರ್ತಾರೆ, ವಿಷಯ ಬೇರೆ. ಖರೇ ಮಾಸ್ಟರ್ ಪೀಸು ಅಂದ್ರೆ ದೇವರೊಬ್ಬನ ರೀ. ಖರೇ ಮಾಸ್ಟರ್ ಪೀಸು ಅಂದ್ರೆ ಒಬ್ಬನೇ, ಅವನಂತ ಇನ್ನೊಬ್ಬ ಒಂದೇ ಇಲ್ಲ. ಆಮೇಲೆ ಏಕ ಏವಾದ್ವಿತೀಯೋಸೌ ಅಶ್ವಮೇಧ ಕ್ರತುಷ್ವಪಿ. ಯೋಸೌ ಅಶ್ವಮೇಧ ಕ್ರತುಷ್ವಪಿ. ಕ್ರತು ಅಂದರೆ ಯಜ್ಞ, ಬರ್ಕೊಂಡು ಇಟ್ಕೊಳ್ರಿ. ಕ್ರತು ಅಂದರೆ ಯಜ್ಞ ಗೊತ್ತಿರಬೇಕು. ಕ್ರತು ಯಜ್ಞಗಳಲ್ಲಿ ಅಸೌ ಅಶ್ವಮೇಧ, ಈ ಅಶ್ವಮೇಧ ಏನದಲ್ಲ ಏಕಏವ ಅದ್ವಿತೀಯ, ಇದು ಒಂದು ಅದ್ವಿತೀಯವಾದದ್ದು. ಅಂದ್ರೆ ಇನ್ನೊಂದಿಲ್ಲ ಅಂತಲ್ಲ, ಅದಕ್ಕೆ ಸಮ ಆದದ್ದಿಲ್ಲ ಅಂತೆ ಅರ್ಥ. ಯಾಕೆ ಯಜ್ಞಗಳಲ್ಲಿ ಅಂತ ಬಾಯಿಂದ ಹೇಳಿ, ಯಜ್ಞಗಳಲ್ಲಿ ಅಂತ ಹೇಳಿ ಮುಂದಂತೀರಿ ಇಂಥದ್ದಿಲ್ಲ ಮತ್ತೊಂದು ಅಂದ್ರೆ ಅವಾಗ ಸಮವಾದದ್ದಿಲ್ಲ ಅಂತ ಅರ್ಥ. ಏಕ ಏವಾದ್ವಿತೀಯ ಸಾ ವಿಷ್ಣು ಭಕ್ತರಿಗೆ ಸಾಧನ ಮಾರ್ಗದಲ್ಲಿ ಸಾಧನೆಗಳಲ್ಲಿ ವಿಷ್ಣು ಭಕ್ತಿ ಏಕ ಏವ ಅದ್ವಿತೀಯ. ವಿಷ್ಣು ಭಕ್ತಿ ಒಂದೇ, ಇನ್ನೊಂದು ಇಲ್ಲೇ ಇಲ್ಲ ಅಂತ. ಮತ್ತು ಸಾಧನೆಗಳಲ್ಲಿ ಅಂತಂತೀರಿ ಬಹುವಚನ, ಮತ್ತಿಲ್ಲ ಅಂತೀರಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ ಉಳಿದವ ಪ್ರಧಾನ ಇದು ಅಂತ ಅರ್ಥ. ಏಕ ಏವಾದ್ವಿತೀಯೋಸೋ ಪ್ರಣವೋ ಮಂತ್ರ ಉಚ್ಯತೆ. ಒಂದೇ ಒಂದು ಮಂತ್ರ. ಯಾವ ಮಂತ್ರಪ್ಪ ಅಂದ್ರೆ ಪ್ರಣವ. ಎಲ್ಲಿ ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅನ್ನೋ ಅರ್ಥ. ಇತ್ಯಾದಿ ವಚನಾತ್. ಇವೇ ಮೊದಲಾದ ಮಾತುಗಳಿದ್ದುದರಿಂದಾಗಿ ನಾವೇನು ತಿಳ್ಕೋಬೇಕು, ಏಕಮೇವಾದ್ವಿತೀಯಂ ಬ್ರಹ್ಮ ಅನ್ನೋದರಿಂದ ಬ್ರಹ್ಮ ಒಬ್ಬನೇ ಇದ್ದಾನೆ, ಉಳಿದವರು ಯಾರು ಇಲ್ಲೇ ಇಲ್ಲ ಅನ್ನೋ ಅರ್ಥ ಮಾಡಬಾರ್ದು. ಏನು ಅರ್ಥ ಮಾಡಬೇಕು, ಅವನಿಗೆ ಸಮಾನರಾದವರು, ಅವನಿಗಿಂತ ಉತ್ತಮರಾದವರು, ಅವನಿಗೆ ಅಧೀನರಾಗದವರು ಇಲ್ಲ ಅಂತ ಅರ್ಥ ಮಾಡಬೇಕು. ಅದಕ್ಕೆ ಮುಂದೆ ದೃಷ್ಟಾಂತ ಕೊಡ್ತಾರೆ. ಯಥಾ ಏಕಂ ಉತ್ತಮಂ ಪುರುಷಮಪೇಕ್ಷ, ಒಬ್ಬ ಉತ್ತಮ ಪುರುಷನನ್ನು ಅಪೇಕ್ಷಾ ಮಾಡಿಕೊಂಡು ತಸ್ಮಿನ್ ಪುರೇ ಆ ಊರಿನಲ್ಲಿ ಸ ಏಕ ಏವ ನಾನ್ಯೋ ಅಸ್ತಿ ಇತ್ಯುಕ್ತೇಪಿ, ಒಬ್ಬನೇ ಇದ್ದಾನೆ ಇನ್ಯಾರಿಲ್ಲ ಅಂದರೆ ತತ್ ಸದೃಶಃ ತದಧಿಕೋ ವಾ ಅನ್ಯೋ ನಾಸ್ತಿ ಇತ್ಯುಕ್ತಂ ಭವತಿ. ಅವನಿಗೆ ಸದೃಶನಾದವನು ಅಥವಾ ಅವನಿಗಿಂತ ಅಧಿಕನಾದವನು ಇಲ್ಲ ಅಂತ ಅರ್ಥ ಆಗ್ತದೆ. ಅಭಿಪ್ರಾಯ ಹೇಳೀನಿ. ಆ ಒಂದು ಊರಿನಾಗ ಉತ್ತಮ ವ್ಯಕ್ತಿ ಇದ್ದಾನೆ. ಆ ಉತ್ತಮನಾದ ವ್ಯಕ್ತಿಯನ್ನು ಬಟ್ಟು ಮಾಡಿ ತೋರಿಸಿ ಈ ಊರಿನಾಗ ಇವನೊಬ್ಬನೇ ಅಂದರೆ ಉತ್ತಮ ಅಂತ ಅರ್ಥದಕ್ಕೆ. ಈ ಊರಿನಾಗ ಇವನೊಬ್ಬನೇ ಇದ್ದಾನ ಅಂದ್ರೆ ಹಾಳೂರೊಬ್ಬನೇ ರಾಜ ಅಂತ ಅಂತಿರ್ತಾರಲ್ಲ, ಹಾಳೂರಿಗೆ ಒಬ್ಬನೇ ರಾಜ ಅಂದ್ರೆ ಆ ಊರಿನಾಗ ಯಾರಿಲ್ಲ ಅಂತಲ್ಲ ಮತ್ತದಕ್ಕೆ ಅರ್ಥ. ಇದ್ದಾರೆ, ಇವನ ಸ್ವಲ್ಪ ಇದ್ದಾಗ ಚಟ್ನಿ ಬಕ್ರಿ ತಿನ್ಕೊಂಡಿದ್ದವ ಅಂತ ಹಿಂಗೆ ಅರ್ಥ ಅದಕ್ಕೆ. ಹಂಗೆ ಹೌದ್ರಿ, ಹಾಳೂರಿಗೆ ಒಬ್ಬನೇ ರಾಜ ಅಂದ್ರೆ ಇಡೀ ಊರು ಕಡು ದಾರಿದ್ರ್ಯದಲ್ಲಿ ಇದ್ದಾಗ ಇವೊಂಚೂರು ಶ್ರೀಮಂತಿಯೊಳಗೆ ಇದ್ದಾನ ಅಂತ ಅರ್ಥದಕ್ಕೆ. ಮತ್ತು ಅದೇ ಇದಕ್ಕೆ ಮಾಡ್ರಿ ಮತ್ತೆ ಅದನ್ನ ಗಾದಿ ಮಾತು. ಹಾಗಾಗಿ ಯಥ ಏಕ ಕಲ್ಪನಾ ಬರೋದಿಲ್ರಿ, ಕೆಲವು ವಾಕ್ಯ ಗೊತ್ತೇ ಅರ್ಥ ಗೊತ್ತಾಗೋದಿಲ್ಲ ನಮಗದು. ಕುಡ್ಗಂಡೆ ಮೆಳಗ ಶ್ರೇಷ್ಠ ಅಂತಂತಿರ್ತಾರೆ. ಅಂದ್ರೆ ಉಳಿದವರೆಲ್ಲ ಕುಡ್ರಿದ್ದಾರೆ, ಇವ್ ಮೆಳಗಂಡ ಕಾಣಿಸ್ತದೆ ಅಂತ ಅರ್ಥ. ಅದೇ ಉಳಿದವನೇ ರಾಜ ಅಂತದೇ ಇರುತ್ತೆ. ಈ ಒಬ್ಬನೇ ರಾಜ ಅಂದ್ರೆ ಉಳಿದವನ ರಾಜ ಅಂತ ಅವನೇ. ಎರಡೂ ರೀತಿಯಿಂದ ನನ್ನ ಹಂಗೆ ಕೇಳೀನಿ. ಹಾಳೂರಲ್ಲಿ ಉಳಿದವನೇ ರಾಜ ಅಂದ್ರೆ ಎಲ್ಲ ಹೋಗ್ಬಿಟ್ಟದ, ಇವೊಬ್ಬ ಉಳ್ಕೊಂಡ ಅಂದ್ರೆ ಇವನೇ ಬರ್ತಲ್ಲ ರಾಜ ಅಂತ ಹೇಳಿ. ಸರಿ, ಆಯ್ತಾ. ಮುಂದೆ ಯಥಾ ಏಕಂ ಉತ್ತಮಂ ಪುರುಷಂ ಅಪೇಕ್ಷೆ, ಒಬ್ಬ ಉತ್ತಮ ಪುರುಷನನ್ನು ಇಟ್ಟುಕೊಂಡು ದೃಷ್ಟಿಯಲ್ಲಿ ತಸ್ಮಿನ್ ಪುರೆ ಆ ಊರಿನಲ್ಲಿ ಸ ಏಕ ಏವ ಒಬ್ಬನೇ ಇದ್ದಾನ. ನಾಣ್ಯ ಅಸ್ತಿ ಅವ ಇನ್ನೊಬ್ಬ ಇಲ್ಲ ಅಂತಂದ್ರೆ ತತ್ ಸದೃಶಃ ತದಧಿಕೋ ವಾ ಅನ್ಯೋ ನಾಸ್ತಿ ಇತ್ಯುಕ್ತಂ ಭವತಿ. ಬೇರೆಯವ್ರು ಯಾರು ಇಲ್ಲೇ ಇಲ್ಲ ಅಂತ ಅರ್ಥ ಆಗ್ತದೆ. ಬ್ರಹ್ಮಪುರಾಣದಲ್ಲಿ ಹೇಳುವಾಗ ಏಕ ಏವಾದ್ವಿತೀಯೋಸೌ ತದ ಅತಂತ್ರಸ್ಯ ವರ್ಜನಾತ್ ತತ್ ಸಮಸ್ಯಾಧಿಕಸ್ಯಾಪಿ ಹ್ಯಭಾವಾತ್ ಪುರುಷೋತ್ತಮಃ. ಏಕ ಏವ ಅದ್ವಿತೀಯ ಅಂತ ಯಾಕೆ ಕರೀತದ ವೇದಾವನನ್ನ ಅಂದರೆ ತತ್ ಅತಂತ್ರಸ್ಯ ತಸ್ಯ ಅತಂತ್ರಸ್ಯ, ಭಗವಂತನಿಗೆ ಅಧೀನನಾಗದೇ ಇದ್ದವನು ಯಾರೂ ಇಲ್ಲ. ತಂತ್ರ ಅಂದರೆ ಅಧೀನ. ಏನು ತಂತ್ರ ಅಂದರೆ ಅಧೀನ ಅಂತ ಅರ್ಥ. ತದ ಅತಂತ್ರಸ್ಯ ಅಂದರೆ ಅವನ ಅಧೀನನಲ್ಲದವನು ಇನ್ನೊಬ್ಬನಿಲ್ಲ.
ತತ್ ಸಮಸ್ಯೆ ಅಧಿಕಸ್ಯಾಪಿ ಅವರಿಗೆ ಸಮಾನರಾದವರು ಅಧಿಕರಾದವರು ಕೂಡ ಇಲ್ಲ. ಅದರಿಂದ ಪುರುಷೋತ್ತಮ ಅವ ಪುರುಷೋತ್ತಮ ಅಂತ ಕರೆಸ್ಕೋತಾನ. ಇನ್ನು ಸ್ವಗತ ಭೇದ ಅವಿವಕ್ಷಾಯಾಮ್ ಇಹೇತಿ ವಿಶೇಷಣಂ ವ್ಯರ್ಥಂ ಸ್ಯಾತ್. ಈಗ ಮತ್ತೆ ಅವ್ರು ಚರ್ಚೆಗೆ ಬಂದರು. ಅಲ್ಲ ನೋಡ್ರಿ, ಸ್ವಗತ ಭೇದ ವಿವರ್ಜ ಇಲ್ಲ ಅನ್ನೋ ಅರ್ಥ ಇದ್ದಿದ್ದಿಲ್ಲ ಅಂತ ಆದರೆ ಶ್ರೀಮದಾಚಾರ್ಯ ಅಂತಾರೆ, ನಿಮ್ಮ ಪ್ರಕಾರ ಒಟ್ಟಾರೆ ಭೇದವೇ ಇಲ್ಲ ಅಂತಾಗಿದ್ರೆ ವಾಕ್ಯ ಯೋಜನ ಹಿಂಗಿರಬಾರ್ದು, ವಾಕ್ಯ ಹಿಂಗಿರಬಾರ್ದು, ಬೇರೆ ರೀತಿಯಿಂದ ಇರಬೇಕು. ನಮ್ಮ ಪ್ರಕಾರ ಅರ್ಥ ಹೇಳಿದ್ರೆ ಮಾತ್ರ ಹಿಂಗೆ ಹೇಳಬೇಕು. ಹೆಂಗೆ ಇಬ್ಬರು ತಗೋಣಂತೀಗ ಅವರೇನಂತಾರೆ, ಈ ಜಗತ್ತಿನಲ್ಲಿ ಯಾವುದೇ ಭೇದ ಇಲ್ಲ ಅಂತ ಅವರ ಅಭಿಪ್ರಾಯ. ನಮ್ಮ ಅಭಿಪ್ರಾಯ ಈ ಪರಮಾತ್ಮನ ವಿಷಯದಲ್ಲಿ ರೂಪಗುಣಾದಿಗಳಿಗೆ ಯಾವುದೂ ಭೇದ ಇಲ್ಲ. ಈಗ ಯಾವ ಅರ್ಥ ಸರಿ? ಎರಡು ಅರ್ಥ ಅಂತರೂ ಮಾಡ್ಲಿಕ್ಕೆ ಬರ್ತದೆ ಈ ಶ್ರುತಿಗೆ. ಯಾವ ಅರ್ಥ ಸರಿ ಅಂತ ಪ್ರಶ್ನೆ ಬಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಈ ನೇಹ ನಾನಾಸ್ತಿ ಕಿಂಚನ ಎಂಬ ವಾಕ್ಯವನ್ನು ಹಿಂಗೆ ಬಿಡಿಸ್ರಿ. ನ ಇಹ ನಾನ ಅಸ್ತಿ ಕಿಂಚನ ಅಂತ ವಾಕ್ಯ ಬಿಡಿಸ್ಬೇಕದನ್ನು. ನೇಹ ನಾನಾಸ್ತಿ ಕಿಂಚನ ಅನ್ನುವಲ್ಲಿ ನ ಇಹ ನಾನ ಅಸ್ತಿ ಕಿಂಚನ ಅನ್ವಯ ಹೆಂಗೆ ಮಾಡಬೇಕು? ಇಹ ಕಿಂಚನ ನಾನ ನ ಅಸ್ತಿ ಅಂತ ಅನ್ವಯವನ್ನು ಮಾಡಬೇಕು. ಗೊತ್ತಾಯ್ತಾ? ಬರ್ಕೋಬೇಕಲ್ಲಿ ಏನು ಬರ್ಕೋಬೇಕು? ನೇಹ ನಾನಾಸ್ತಿ ಕಿಂಚನ ಅಂತ ಮೊದಲು ವಾಕ್ಯ ಬರ್ಕೋಬೇಕು. ಬರ್ಕೊಂಡು ಇಹ ಇಹ ಕಿಂಚನ ನಾನ ನ ಅಸ್ತಿ ಮುಗೀತು. ಪದಚ್ಛೇದ ಅನ್ವಯ ಎರಡೂ ಮುಗೀತು. ದೇಹ ನಾನಾಸ್ತಿ ಕಿಂಚನ ಹೋಗಿ ಇಹ ಕಿಂಚನ ನಾನಾ ನಾಸ್ತಿ ಅಂತಾಯಿತು. ಆಗ ಆಚಾರ್ಯ ಅಂತಾರೆ, ಈಗ ಒಟ್ಟಾರೆಯೇ ಭೇದ ಇಲ್ಲ ಅಂತ ಹೇಳಬೇಕಾಗಿದ್ರೆ ನಮ್ಮದು ಹೆಂಗದ ಅಭಿಪ್ರಾಯ, ನಿಮ್ದು ಹೆಂಗದ ಅಭಿಪ್ರಾಯ? ನೀವೇನಲ್ಲಿಗತ್ತೀರಿ? ಜಗತ್ತಿನಲ್ಲಿ ಯಾವುದೇ ಭಿನ್ನವಾದ ವಸ್ತು ಇಲ್ಲ, ಹೌದೋ ಇಲ್ಲೋ? ಯಾವುದೇ ಭಿನ್ನವಾದ ವಸ್ತು ಇಲ್ಲ. ಆಗ ನಿಮ್ಮ ಅಭಿಪ್ರಾಯಕ್ಕೆ ವಾಕ್ಯ ಹೊಂದಂಗಿಲ್ಲ, ನಮ್ಮ ಅಭಿಪ್ರಾಯಕ್ಕೆ ಹೊಂದದ ವಾಕ್ಯ. ನಾವೇನಲ್ಲಿಗತ್ತೀವಿ? ಇಹ ಈ ಪರಮಾತ್ಮನಲ್ಲಿ ಅಂದರೆ ಪರಮಾತ್ಮನಲ್ಲಿ ಅಂದರೆ ಪರಮಾತ್ಮನ ರೂಪಗಳಲ್ಲಿ, ಪರಮಾತ್ಮನ ಅವಯವಗಳಲ್ಲಿ, ಪರಮಾತ್ಮನ ಧರ್ಮಗಳಲ್ಲಿ ಅನ್ನೋದು ಇಹ ಅಂತ ಹೇಳಬೇಕಾಗಿದೆ. ನೀವೇನು ಹೇಳಬೇಕಾಗ್ಯದ? ಬ್ರಹ್ಮನಿಂದ ಅತಿರಿಕ್ತವಾದದ್ದು ಯಾವುದು ಸತ್ಯವೇ ಅಲ್ಲ ಅಂತ ಅರ್ಥ ಹೇಳಬೇಕಾಗಿದೆ. ನಿಮಗೆ ಅರ್ಥ ಬೇಕಾಗಿದ್ದೇನು? ಬ್ರಹ್ಮನಿಂದ ಅತಿರಿಕ್ತವಾದದ್ದು ಯಾವುದು ಸತ್ಯವಲ್ಲ ಅಂತ ನಿಮಗೆ ಅರ್ಥ ಹೇಳಬೇಕಾಗ್ಯದ. ನಮ್ಮ ಅರ್ಥ ಬೇರೆ ಅದ, ನಿಮ್ಮ ಅರ್ಥ ಬೇರೆ ಅದ. ನೋಡು, ಹಿಂಗೆ ಯಾರು ಹೇಳ್ತಾರೆ ನೋಡೋಣ ಅಂತ. ಹೆಂಗೆ? ಇಹ ಭೇದ ನಾಸ್ತಿ ಅಂತ ಯಾರೂ ನಿಷೇಧ ಮಾಡ್ಲಿಕ್ಕೆ ಬರುವುದಿಲ್ಲ. ಏನು? ಇಹ ಭೇದ ನಾಸ್ತಿ ಅಂತ ಮಾಡ್ಲಿಕ್ಕೆ ಬರುವುದಿಲ್ಲ. ಒಟ್ಟಾರೆ ಭೇದವೇ ಇಲ್ಲ ಅನ್ನಬೇಕು ಹೊರತಾಗಿ ಇಲ್ಲಿ ಭೇದ ಇಲ್ಲ ಅನ್ನಬಾರ್ದು. ಏನನ್ಬಾರ್ದು? ಒಟ್ಟಿನಲ್ಲಿ ಭೇದ ನಾಸ್ತಿ ಅನ್ಬೇಕು, ಇಹ ಭೇದ ನಾಸ್ತಿ ಅನ್ಬಾರ್ದು. ತಿಳಿತಿಲ್ಲ ಹೇಳಿದೆ ಅಂತೇಳಿ ಅವ್ರ ಪ್ರಕಾರ ಜಗತ್ತಿಲ್ಲೇ ಇಲ್ಲ, ಇರೋನೊಬ್ಬ ಬ್ರಹ್ಮ ಅಂದ್ರೆ ಇಹ ಭೇದ ನಾಸ್ತಿ ಅನ್ಬಾರ್ದು. ಇಹ ಅಂತ ಹೇಳಿದಾಗ ಅಧಿಕರಣ ಬಂತಲ್ಲಿ. ಇಲ್ಲಿ ಅಂತ ಒಂದು ವಸ್ತು ಹೇಳಿಕತ್ತೀರಿ, ವಸ್ತು ಹೇಳಿ ಭೇದ ಇಲ್ಲ ಅಂದ್ರೆ ಹೆಂಗೆ ಹೊಂದಿಸ್ತೀರಿ? ನಾವು ವಾಕ್ಯ ಹೊಂದಿಸಿ ಬರೋದಿಲ್ಲ. ಹಿಂಗ್ಯಾರ ಅಂತಾರನು? ಇಲ್ಲಿ ಶಶವಿಷಾಣ ಇಲ್ಲ ಅಂತ ಹಿಂಗಂತಾರನೇ ಯಾರ? ಇಲ್ಲಿ ಶಶವಿಷಾಣ ಇಲ್ಲ ಅಂತಂದ್ರೆ ಇನ್ನೆಲ್ಲದ ಅಂತ ಪ್ರಶ್ನೆ ಮಾಡ್ತಾರೆ ಯಾರಾದರೂ. ಇಲ್ಲಿ ಅಂತ ಆಗ್ತದೆ. ಅದು ಅವ್ರಿಗೆ ಶಶವಿಷಾಣ ಅಂಬೋದು ನೋಡಿದ್ರೆ ಎಲ್ಲೂ ಇಲ್ಲ, ಶಶವಿಷಾಣ ಅಂಬೋದು ನೋಡಿದ್ರೆ ಎಲ್ಲೂ ಇಲ್ಲ. ಅಂದಮೇಲೆ ಇಹ ಶಶವಿಷಾಣಂ ನಾಸ್ತಿ ಅನ್ನಬಾರ್ದು. ಅಂದ್ರೆ ಭೂತಲೆ ಶಶವಿಷಾಣಂ ನಾಸ್ತಿ ಅಂತ ಯಾರೂ ವಾಕ್ಯ ಪ್ರಯೋಗ ಮಾಡೋದಿಲ್ಲ. ಶಶವಿಷಾಣಂ ನಾಸ್ತಿ ಅಂತ ಪ್ರಯೋಗ ಮಾಡ್ತಾರೆ, ಹೌದೋ ಇಲ್ಲೋ? ಹಿಂಗ್ಯಾರ ಅಂತಾರನು? ಭೂತಲೆ ಶಶವಿಷಾಣಂ ನಾಸ್ತಿ ಅನ್ನಂಗಿಲ್ಲ. ಭೂತಲೆ ಘಟ ನಾಸ್ತಿ ಅಂತ ಹೇಳಿದ್ರೆ ಭೂಮಿ ಮೇಲೆ ಘಟ ಇಲ್ಲ. ಹಂಗಾರೆ ಎಲ್ಲದ ಅಂತ ಕೇಳಿದ್ರೆ ಇನ್ನೊಂದು ಎಲ್ಲೋ ಅದ, ಅಥವಾ ಅಟ್ಟದ ಮೇಲೆ ಅದ, ಮತ್ತೊಂದು ಕಡೆ ಅದ ಅಂತ ಹೇಳಿ ಬರ್ತದೆ. ಭೂತಲೆ ಘಟೋ ನಾಸ್ತಿ ಘಟ ಮಮ ಸ್ಕಂದೇ ಅಸ್ತಿ, ನನ್ನ ಹೆಗಲ ಮೇಲೆ ಅದ, ಭೂತಲೊಳಗೆ ಇಲ್ಲ ಅಂತ ಹೇಳ್ಬೋದು. ಯಾಕೆ? ಘಟ ಎಂಬುವಂತಹದೊಂದು ಸತ್ಯ ಪದಾರ್ಥ ಅದ, ಇಲ್ಲಿಲ್ಲ ಅಲ್ಲಿ ಹೇಳ್ಬೋದು. ಭೂತಲೆ ಶಶವಿಷಾಣಂ ನಾಸ್ತಿ ಅಂತ ಯಾರು ಪ್ರಯೋಗ ಮಾಡ್ತಾರೇನಪ್ಪ? ಭೂತಲದಲ್ಲಿ ಶಶವಿಷಾಣ ಇಲ್ಲ. ಶಶವಿಷಾಣ ಅಂಬೋದು ಎಲ್ಲೂ ಇಲ್ಲದೆ ಇದ್ದಾಗ ಭೂತಲದಲ್ಲಿ ಅಂತ ವಿಶೇಷಣೆ ಯಾಕೆ ಕೊಡ್ಬೇಕಾಯ್ತು? ಹಂಗೆ ನಿಮ್ಮ ಸಿದ್ಧಾಂತದಲ್ಲಿ ಎಲ್ಲೂ ಭೇದ ಇಲ್ಲದೆ ಇದ್ದಾಗ ಇಲ್ಲಿ ಭೇದ ಇಲ್ಲ ಅಂತ ವಿಶೇಷಣೆ ಯಾಕಪ್ಪ? ಏನನ್ಬೇಕಾಗಿತ್ತು ನಿಮ್ಮ ಪ್ರಕಾರ? ಭೇದವೇ ಇಲ್ಲ ಅನ್ನಬೇಕಾಗಿತ್ತು. ಇಲ್ಲಿ ಭೇದ ಇಲ್ಲ ಅಂತ ವ್ಯವಹಾರ ಮಾಡಬಾರ್ದು, ಯಾರು ಮಾಡೋದಿಲ್ಲ. ಇಲ್ಲಿ ಶಶವಿಷಾಣ ಇಲ್ಲ ಅಂತಂತಾರೆ ಯಾರು? ಶಶವಿಷಾಣ ಅಂಬೋದು ಎಲ್ಲೂ ಇಲ್ಲ. ಮತ್ತು ನಿಮ್ಮ ಪ್ರಕಾರ ಏನು? ಇಲ್ಲಿ ಅಂದರೆ ಈ ಪರಮಾತ್ಮನ ಅವಯವಗಳಲ್ಲಿ ಭೇದವೂ ಇಲ್ಲ.
ಪರಮಾತ್ಮನ ಒಂದು ಅವಯವದಿಂದ ಇನ್ನೊಂದು ಅವಯವಕ್ಕೆ ಭೇದ ಇಲ್ಲ, ಪರಮಾತ್ಮನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಭೇದ ಇಲ್ಲ. ವಿಶೇಷಣ ಸಾರ್ಥಕ ಆಗ್ತದೆ ನಮ್ಮ ಪ್ರಕಾರ. ಅದಕ್ಕೆ ಸ್ವಗತ ಭೇದ ಅವಿವಕ್ಷಾಯಾಮಿ ಹೇತಿ ವಿಶೇಷಣಂ ವ್ಯರ್ಥಂ ಸ್ಯಾತ್. ಸ್ವಗತ ಭೇದ ಎಂಬುವ ಅಭಿಪ್ರಾಯ ಇದ್ದಿದ್ದಿಲ್ಲ ಅಂದರೆ ಇಹ ಎಂಬುವಂತಹ ವಿಶೇಷಣ ಇದು ವ್ಯರ್ಥ ಆಗ್ತದೆ. ಆದ್ದರಿಂದ ಅದು ವ್ಯರ್ಥ ಆಗಬಾರದು ಅಂತ ಅಂದರೆ ನಾವು ಹೇಳಿದಂತೆ ಶ್ರುತ್ಯರ್ಥವನ್ನು ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.